ನಮಸ್ತೆ ಸ್ನೇಹಿತರೆ. ಸಣ್ಣ ಕಥೆಗಳ ಜನಕ ಎಂದೇ ಖ್ಯಾತರಾಗಿರುವ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು 1891 ಜೂನ್ 6ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ತಾಯಿ ತಿರುಮಲಮ್ಮ ಹಾಗೂ ಇವರ ಪತ್ನಿಯ ಹೆಸರು ಪಂಕಜಮ್ಮ. ಇವರು ಮಾಲೂರು ತಾಲೂಕಿನ ಮಾಸ್ತಿಯಲ್ಲಿ 1907ರಲ್ಲಿ ಮೆಟ್ರಿಕ್ಯುಲೇಷನ್, 1912ರಲ್ಲಿ BA ಮತ್ತು 1914ರಲ್ಲಿ MA ಪರೀಕ್ಷೆಗಳಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಿ 1913ರಲ್ಲಿ ಮೈಸೂರು ಸಿವಿಲ್ ಪರೀಕ್ಷೆಯನ್ನು ಪಾಸು ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸಿದರು. 17 ವರ್ಷಗಳ ನಂತರ 1930ರಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಬಡ್ತಿ ಹೊಂದಿ ರಾಜ್ಯದ ಹಲವು ಭಾಗಗಳಲ್ಲಿ ಮತ್ತು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಅಪಾರವಾದ ಲೋಕಾನುಭವ ಪಡೆದರು. ಅಂತಹ ಅನುಭವವೇ ಹಲವು ಕಥೆಗಳಿಗೆ ಕಾರಣವಾಯಿತು. 1943ರಲ್ಲಿ ಸ್ವಯಂ ನಿವೃತ್ತಿ ಪಡೆದು ಹೆಚ್ಚಿನ ಕಾಲವನ್ನು ಸಾಹಿತ್ಯ ರಚನೆಗಾಗಿ ಮುಡುಪಿಟ್ಟರು. ಅವರ ಸುಮಾರು 100 ಕಥೆಗಳು 14 ಸಂಪುಟಗಳಲ್ಲಿ ಬೆಳಕು ಕಂಡಿವೆ. ಮಾಸ್ತಿಯವರನ್ನು ಪ್ರಾಸಪ್ರಿಯರು ಮಾಸ್ತಿ ಕನ್ನಡದ ಆಸ್ತಿ ಎಂದು ಕರೆಯುತ್ತಾರೆ. ಅವರ ಒಟ್ಟು ಸಾಹಿತ್ಯವನ್ನು ಅಭ್ಯಾಸ ಮಾಡಿದವರು ಅವರನ್ನು ಸಣ್ಣ ಕಥೆಗಳ ಪಿತಾಮಹನೆಂದು ಕರೆಯುತ್ತಾರೆ. ಆ ಹಿಂದೆ ಕನ್ನಡದಲ್ಲಿ ಸಣ್ಣ ಕಥೆಗಳು ಇದ್ದರೂ ಕೂಡ ಸಣ್ಣ ಕಥೆಗೆ ಒಂದು ವಿಶಿಷ್ಟವಾದ ಹೆಗ್ಗಳಿಕೆ ಹಾಗೂ ಮಹತ್ವ ಪ್ರಾಪ್ತವಾದುದು ಮಾಸ್ತಿಯವರ ಸಣ್ಣ ಕಥೆಗಳ ಮೂಲಕ. ಜಗತ್ತಿನ 1000 ಶ್ರೇಷ್ಠ ಸಣ್ಣ ಕಥೆಗಳ ಸಂಕಲನದಲ್ಲಿ ಮಾಸ್ತಿಯವರ 80 ಕಥೆಗಳನ್ನು ಖಂಡಿತ ಸೇರಿಸಬೇಕಾಗುತ್ತದೆ. ಮಾಸ್ತಿಯವರ ಸಣ್ಣ ಕಥೆಗಳು ಇಂಗ್ಲಿಷ್, ತೆಲುಗು, ಕನ್ನಡ, ತಮಿಳು, ಮರಾಠಿ, ಮಲಯಾಳಿ, ಹಿಂದಿ, ಬೆಂಗಾಳಿ, ಜರ್ಮನ್, ರಷ್ಯನ್ ಮುಂತಾದ ಭಾಷೆಗಳಿಗೆ ಭಾಷಾಂತರಗೊಂಡಿವೆ. ನವಿರಾದ ಸರಳವಾದ ಭಾಷೆ ಮಾಸ್ತಿಯವರ ಶೈಲಿ. ಕಥೆಯ ನಿರೂಪಣೆಯಲ್ಲಿ ಕಥೆಗಿಂತ ಮಾನವನ ಸ್ವಭಾವಗಳನ್ನು ಅತ್ಯಂತ ಸೂಕ್ಷ್ಮ ನೆಲೆಗಳಲ್ಲಿ ಚಿತ್ರಿಸಿರುತ್ತಾರೆ. ಉದಾಹರಣೆಗೆ ಗಂಡು ಹೆಣ್ಣಿನ ಪ್ರೀತಿ ಪ್ರೇಮದ ಆಯಾಮಗಳು. ಮಾಸ್ತಿಯವರ 2 ಮಹತ್ವದ ಐತಿಹಾಸಿಕ ಕಾದಂಬರಿಗಳು ಚಿಕ್ಕವೀರರಾಜೇಂದ್ರ ಮತ್ತು ಚನ್ನಬಸವ ನಾಯಕ 20ನೇ ಶತಮಾನದ 50ರ ದಶಕದಲ್ಲಿ ಪ್ರಕಟವಾದವುಗಳು. ರಾಜಮನೆತನಗಳು, ರಾಜರ ಸ್ವೇಚ್ಛಾ ಪ್ರವೃತ್ತಿ, ಅಧಿಕಾರ, ದರ್ಪ, ಪ್ರಜೆಗಳನ್ನು ಕಡೆಗಣಿಸುವಿಕೆ ಮುಂತಾದ ಚಿತ್ರಣಗಳನ್ನು ಇವುಗಳಲ್ಲಿ ಕಾಣಬಹುದು. ರಾಜಮನೆತನಗಳು ಹೇಗೆ ಅವನತಿಯ ಹಾದಿ ಹಿಡಿದವು ಎಂಬುದು ಈ ಕಾದಂಬರಿಗಳಲ್ಲಿ ಹಲವು ಆಯಾಮಗಳಲ್ಲಿ ವ್ಯಾಪಿಸಿದೆ. ಈ 2 ಕಾದಂಬರಿಗಳು ಇಂಗ್ಲಿಷ್ ಹಾಗೂ ಇತರ ಭಾಷೆಗಳಿಗೆ ಅನುವಾದಗೊಂಡಿವೆ. ಮಾಸ್ತಿಯವರ ಕಾವ್ಯನಾಮ ಶ್ರೀನಿವಾಸ. ಅವರ ಕಾವ್ಯ ಭಾಷೆಯು ಸರಳ. ಮಾದಲಿಂಗನ ಕಣಿವೆ, ದೇಶಾಚಾರ, ಗುಂಡುಸೂಜಿ ಮುಂತಾದ ಕಥನ ಕವನಗಳು ತುಂಬ ಪ್ರಸಿದ್ಧಿ ಪಡೆದಿವೆ. ಇವು ಗೀತನಾಟಕಗಳಾಗಿಯೂ ಪ್ರದರ್ಶನಗೊಂಡಿವೆ. ಮಲಾರ ಶ್ರೀನಿವಾಸರ ಸಾನೆಟ್ಗಳ ಸಂಕಲನ. ಇಂಗ್ಲಿಷ್ ಸಾಹಿತ್ಯದ 14 ಸಾಲುಗಳ ಈ ಪ್ರಕಾರವನ್ನು ಶ್ರೀನಿವಾಸರು ಅಷ್ಟಷಟ್ಪದಿ ಎಂದು ಕರೆದರು. ಇಲ್ಲಿ 8 ಮತ್ತು 6 ಸಾಲುಗಳ ವಿಭಜನೆ ಇದೆ. ಚಲುವಿ ದೇವಿ, ಇಂದುಮತಿ ಖಂಡಕಾವ್ಯಗಳಲ್ಲೂ ಶ್ರೀರಾಮ ಪಟ್ಟಾಭಿಷೇಕ ಮಹಾಕಾವ್ಯದಲ್ಲೂ ಶ್ರೀನಿವಾಸರು ನವಿರಾದ ಶೈಲಿಯಿಂದ ಗಮನ ಸೆಳೆಯುತ್ತಾರೆ. ಶ್ರೀರಾಮ ಪಟ್ಟಾಭಿಷೇಕ ನಾನು ಹರೆಯದಲ್ಲಿ ಸಂಕಲ್ಪಿಸಿ ಇಳಿವಯಸ್ಸಿನಲ್ಲಿ ಆರಂಭಿಸಿ ಮುಪ್ಪಿನಲ್ಲಿ ಮಂಗಳಕ್ಕೆ ತಂದಿರುವ ಕಾವ್ಯ ಎಂಬುದಾಗಿ ಮಹಾಕಾವ್ಯ ಮೂಡಿಬಂದ ವಿಧಾನವನ್ನು ಶ್ರೀನಿವಾಸರೇ ಒಂದು ಕಡೆ ಹೇಳಿದ್ದಾರೆ. ಮಾಸ್ತಿಯವರು ಶೇಕ್ಸ್ಪಿಯರನ ಕಿಂಗ್ ಲಿಯರ್ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಆದರೆ ಮಾಸ್ತಿ ಗಮನ ಸೆಳೆದು ಆಪ್ತವಾದದ್ದು ತಮ್ಮ ಮಾನವೀಯ ಅಂತಃಕರಣ ಕಥೆಗಳ ಮೂಲಕ. ನೋಡಲು ಮಾಸ್ತಿ ಸಂಪ್ರದಾಯಸ್ಥರಂತೆ ಕಾಣುತ್ತಿದ್ದರು. ಆದರೆ ಬದುಕಿನಲ್ಲಿ ಕಂದಾಚಾರಿಯಲ್ಲ. ಜೀವನ ಪ್ರೀತಿ ಅವರ ಕಥೆಗಳಲ್ಲಿ ಎದ್ದು ಕಾಣುವ ಗುಣ. ಸ್ಪಷ್ಟತೆ, ಅನ್ಯೋನ್ಯತೆ ಮತ್ತು ಜೀವನೋತ್ಸಾಹವನ್ನು ಹೊಂದಿದ್ದರು. ತಿಳಿ ಹಾಸ್ಯದ, ನಾಟಕೀಯ ಸಂಭಾಷಣೆಯ, ಪ್ರಾಮಾಣಿಕ ಅನುಭವದ ಮಾಸ್ತಿಯವರ ಕಥೆಗಳು ಪಿಸು ಮಾತಿನಂತೆ ಆಪ್ತವಾಗುತ್ತವೆ. ಇವರ ಸಣ್ಣ ಕಥೆಗಳ 12 ಮತ್ತು 13ನೇ ಸಂಪುಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು.
ಸಂವಹನಶೀಲತೆ ಮಾಸ್ತಿ ಬರಹದ ಬಹುಮುಖ್ಯ ಲಕ್ಷಣ. ಗಂಭೀರವಾದ ಜೀವನ ಸಿದ್ಧಾಂತವು ಮಾಸ್ತಿಯವರ ಕಥೆಗಳಲ್ಲಿ ಮೂಡಿಬರುವುದು ಹೀಗೆ. ವಿಧಿಯ ಕೈಯಲ್ಲಿ ಮನುಷ್ಯ ಒಂದು ಇರುವೆಗಿಂತ ಹೆಚ್ಚಲ್ಲ. ಮಾನವ ಲೋಕ ಬೇರೆ, ಇರುವೆಯ ಲೋಕ ಬೇರೆ ಅಲ್ಲ. ಗಂಡು ಹೆಣ್ಣಿನ ಪ್ರೀತಿ, ಪ್ರೇಮ, ಕಾಮವನ್ನು ಮಾಸ್ತಿಯವರು ತಮ್ಮ ಕಥೆಗಳಲ್ಲಿ ಹಲವು ಆಯಾಮಗಳಲ್ಲಿ ಚಿತ್ರಿಸಿದ್ದಾರೆ. ವೆಂಕಟಶಾಮಿಯ ಮದುವೆ, ವಿಚಿತ್ರ ಮದುವೆ ಇತ್ಯಾದಿ ಕಥೆಗಳು ಗಮನ ಸೆಳೆಯುತ್ತವೆ. ಸಣ್ಣ ಕಥೆಗಳ ಪಿತಾಮಹ ಮಾಸ್ತಿ ಕನ್ನಡದ ಆಸ್ತಿ ಎಂಬುದರಲ್ಲಿ ಸಂಶಯವಿಲ್ಲ. ಮಾಸ್ತಿಯವರು ರಂಗನ ಮದುವೆ, ಮಾತುಗಾರ ರಾಮಣ್ಣ ಇತ್ಯಾದಿ ಕಥೆಗಳನ್ನು ರಚಿಸಿದ್ದಾರೆ. ಅದೇ ರೀತಿ ಚನ್ನಬಸವ ನಾಯಕ, ಚಿಕ್ಕವೀರರಾಜೇಂದ್ರ, ಸುಬ್ಬಣ್ಣ ಮುಂತಾದ ಕಾದಂಬರಿಗಳನ್ನು ಸಹ ರಚಿಸಿದ್ದಾರೆ. ಹಾಗೂ ಶಾಂತ, ಯಶೋಧರ, ಕಾಕನಕೋಟೆ ಇತ್ಯಾದಿ ನಾಟಕಗಳನ್ನು ಸಹ ರಚಿಸಿದ್ದಾರೆ. ಮಾಸ್ತಿಯವರ ಚಿಕ್ಕವೀರರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. 1929ರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಮಾಸ್ತಿಯವರು ವಹಿಸಿದ್ದರು. 1968ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1979ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಹ ಲಭಿಸಿವೆ. 1977ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಹೀಗೆ ಮಾಸ್ತಿಯವರು ಹುಟ್ಟಿನಿಂದ ತಮಿಳರಾಗಿದ್ದರೂ ಮಾಸ್ತಿಯವರ ಪರಮಧ್ಯೇಯ ಕನ್ನಡ ಭಾಷೆಯ ಉದ್ಧಾರವೇ ಆಗಿತ್ತು. ಇದಿಷ್ಟು ಮಾಸ್ತಿಯವರ ಕುರಿತ ವಿಶೇಷ ಸಂಚಿಕೆಯಾಗಿತ್ತು. ಇನ್ನಷ್ಟು ಹೊಸ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.